ಅಂದರೆ ಗೊತ್ತಾಗ್ಲಿಲ್ಲ ಒಳಗಿರ್ಬೋದು ಅಂತ ನಾನು ಬಂದೆ ಅಣ್ಣ ಹಾಂ ಮಾಡ್ತೀನಿ ಅಣ್ಣ ಸ್ವಲ್ಪ ಇದಣ್ಣ ಸರ್ ಇಲ್ಲ ಗಜಲಕ್ಷ್ಮಿ ಪ್ಯಾನಲ್ ಇದೆ ಗಜಲಕ್ಷ್ಮಿ ಅಲಾಟ ಬಿಂಬ 1 2 3 4 5 ಪಂಚಪಟ್ಟಿಗೆ ಇದು ನೃತ್ಯ ಇದು ಸಂಗೀತ ವಾದಕರು ನೃತ್ಯ ಮಾಡೋದು ಇದು ದೀಪಸ್ತಂಭ ಇದು ಇದು ಏನಂತಾರಲ್ಲ ನಮ್ಮ ಸಾರ್ ಇಲ್ಲದ್ರ ಸಾರ್ ಇಲ್ಲದ್ರು ಅದೇ ಸರ್ ಸ್ತಂಭಗಳು ಆಮೇಲೆ ಆಡ್ ಮಾಡಿದ್ರೆ ಟೆಂಪಲ್ ಬೇರೆ ಇಲ್ಲ ಸರ್ ಒಂದೊಂದು ಸರ್ ಏನು ಥರ ತಿಕ್ಕಿರ್ಬೋದು ಸರ್ ಎಷ್ಟು ಬರೋಣ ನೋಡು ಆ ಲೈಟ್ ರಿಫ್ಲೆಕ್ಷನ್ ಕಾಣಿಸ್ತದೆ ಇಲ್ಲ ಆಗ್ಲೇ ಅದು ಈ ಕಡೆ ಇಲ್ಲ ಹೋಗ್ಬಿಟ್ಟಿದೆ ಈ ಕಡೆ ಇದೆ ಈ ಕಡೆ ಇಲ್ಲ ಪಾಲಿಶ್ ಈ ಕಡೆ ನೋಡ್ರಿ ಈಗ ರಫ್ ಇದೆ ನಾವು ಇವತ್ತು ಟೈರ್ಗಳು ಬೈಕ್ ಟೈರ್ಗಳು ಬರ್ತಾವೆ ಸರ್ ಇಲ್ಲಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥದ್ದು ಆ ಬೈಲು ಶಿಲಾಬಾಲಿಕ ನೀವು ಹೇರ್ ಸ್ಟೈಲ್ ಏನು ಮಾಡ್ತಿರಲ್ಲ ಇಲ್ಲ ಅಲ್ಲಿರೋದೆ ಸರ್ ಇದು ಇದೆಯಲ್ಲ ಸರ್ ಇದು ಉತ್ಸವ ಮೂರ್ತಿ ಯಾವ್ದು ಅಂತೀವಲ್ಲ ಸರ್ ಇದು ಸರ್ ಗೋಪುರಗಳೇ ಶಿಖರಗಳು ಉತ್ಸವ ಮೂರ್ತಿ ಸರ್ ಕಲ್ಕೆ ಅವತಾರ ಬರಲಿಲ್ಲ ಏನಂತೇಳಿ ಬಟ್ ಆಮೇಲೆ ಈ ಶಿವ ನೋಡಿ ಅಲ್ಲ ವಿಷ್ಣು ಇರಲ್ಲ ಎಷ್ಟದ ಅಲ್ಲಿ ಇರಲ್ಲ ಮುಂದೆ ನೋಡಿ ತೆಗೆದು ಕಾಲು ಧಕ್ಕೆ ಅಲ್ಲ ಚಾಮರ ಅದು ಬೀಸಕ್ಕೆ ಋಷಿಗೆ ಚಾಮರ ಅಂತ ಹೇಳ್ತೀವಿ ಆಮೇಲೆ ತಲೆ ಹೊಡ್ಕೊತಾರೆ ಉಲ್ಟಾ ಬಂದ್ರೆ ಹಂಗ್ ಬರ್ಬೋದು ಈ ತರ ಪ್ರದಕ್ಷಿಣ ಪಥ ಒಳ ಪ್ರದಕ್ಷಿಣ ಪಥ ಇದ್ದಕ್ಕೆ ಏನಂತ ಕರೀತಾರೆ ಸಾಂದಾರ ದೇವಾಲಯಗಳು ಅಂತ ಕರೀತಾರೆ ನಿರಂಧಾರ ಅಂದ್ರೆ ಪ್ರದಕ್ಷಿಣ ಪಥ ಇಲ್ಲದಿದ್ದ ಅಲ್ಲಿ ಹೋಗಿದ್ವಲ್ಲ ಅಲ್ಲಿ ಪ್ರದಕ್ಷಿಣ ಪಥ ಇಲ್ಲ ಪ್ರೊಸೆಷನ್ ಪಾತ್ ಅಂತ ಕರೀತಾರೆ ಇದಕ್ಕೆ ಅಂದ್ರೆ ನೀವೇನಾದ್ರೂ ಹರಕೆ ತೀರಿಸಬೇಕಾದ್ರೆ ಅಥವಾ ಇಲ್ಲಿ ಏನಾದ್ರೂ ಉತ್ಸವ ಇತ್ಯಾದಿಗಳು ಮಾಡ್ಬೇಕಾದ್ರೆ ಇದ್ರ ಸುತ್ತ ರೌಂಡ್ ಹಾಕೋದಕ್ಕೆ ಇದು ಪ್ರೊಸೆಷನ್ ಪಾತ್ ಪ್ರದಕ್ಷಿಣ ಪಥ ಇದು ಹೊರಗಡೆ ಇದ್ರೆ ಇದ್ರೆ ಇಲ್ದ ಇದ್ರೆ ನಿರಂತರ ನೋಡಪ್ಪ ಶಿವನ ಹಲವಾರು ರೂಪಗಳಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಒಂದು. ಇದರ ಸ್ಪೆಷಾಲಿಟಿ ಏನಂತಂದ್ರೆ ಅತ್ಯಂತ ಉಗ್ರ ರೂಪ. ಶಿವ ನಾರ್ಮಲಿ ಶಾಂತ ಸ್ವರೂಪ ಅಂತ ಹೇಳ್ತೀವಿ, ಅದರಲ್ಲಿ ಅತ್ಯಂತ ಉಗ್ರ ರೂಪ ಯಾವುದಂದ್ರೆ ಕಾಲಭೈರವೇಶ್ವರಂದು. ಸೊ ಪುರಾಣಗಳ ಪ್ರಕಾರ ಕಾಲಭೈರವ ಬಂದು ಕಾಶಿ ಪಟ್ಟಣಕ್ಕೆ ಅಧಿಪತಿ, ಕ್ಷೇತ್ರಪಾಲಕ ಅಂತ ಹೇಳ್ತೀವಿ ನಾವು. ಅಂದ್ರೆ ಸಿಟಿ ನೋಡ್ಕೊಳ್ಳೋದು, ಉಸ್ತುವಾರಿ ನೋಡ್ಕೊಳ್ಳೋ ಅಂತ ದೇವರು. ಝೂಮ್ ಕರೆಕ್ಟ್ ಮಾಡಿ ಕ್ಲಾರಿಟಿ ಬರ್ತೀನಿ ಆಯ್ತಾ. ಸೊ ಇಲ್ಲಿ ತ್ರಿಶೂಲ್, ಶಿವನ ರೂಪನ ಕಾರಣಕ್ಕೆ ತ್ರಿಶೂಲ್ ತೋರಿಸಲಾಗಿದೆ. ಇಲ್ಲಿ ತಲೆಬುರುಡೆ ಒಳಗಿಂದ ಒಂದು ಆಯುಧ ಹೋಗಿರುತ್ತೆ, ಒಂದು ಶೂಲ ತರ ಹೋಗಿರುತ್ತೆ. ಇದೇನೋ ಮತ್ತೆ ಅರ್ಥ ಆಗ್ತಿಲ್ಲ. ಈ ಕಡೆ ತಲೆಬುರುಡೆ ಆಯ್ತು, ತಲೆಬುರುಡೆ ಬ್ರಹ್ಮದೇವ. ಆಮೇಲೆ ನಾನು ಹೇಳ್ದ ಬ್ರಹ್ಮದೇವ ಅಂದ್ರೆ ಹಾರ ಇರ್ತದೆ. ಕಾಲಭೈರವನಿಗೆ ತಲೆಬುರುಡೆಗಳ ಹಾರಗಳು ಹಾಕೊಂಡಿರ್ತಾನೆ. ಆ ತಲೆಬುರುಡೆಗಳು ಯಾರ ಪ್ರತೀಕ ಅಂದ್ರೆ ಒಂದೊಂದು ಯುಗದಲ್ಲಿ ಒಂದೊಂದು ಬ್ರಹ್ಮನ ಅವತಾರ ಎಂಡ್ ಆಗುತ್ತಲ್ಲ, ಬ್ರಹ್ಮನಿಗೆ ಗೌರವ ಕೊಡಬೇಕನ್ನೋ ಕಾರಣಕ್ಕೆ ಆ ತಲೆಬುರುಡೆ ಹಾಕೊಂಡಿರ್ತಾನೆ. ಇದು ಮಾತ್ರ ಸರ್, ಇದು ಬೇರೆ. ಇದು ಈ ತಲೆಬುರುಡೆ ಐತೆ ಸರ್, ಅದು ಆ ಕಡೆ ಕಡೆ ಇದು ಯಾವಾಗ ಸೃಷ್ಟಿ ಆತನ ಸರ್ ಶಿವನ ಕ್ರೋಧಾಗ್ನಿಂದ, ಅವಾಗ ಆತನ ಉಗುರಿನ ಬೆರಳಿನಿಂದ ಇದು ಕತ್ತರಿಸ್ತಾನೆ ಸರ್. ಆ ಕಡೆ ಕಡೆ ಆಯುಧ ಅರ್ಥ ಆಗ್ತದೆ ಏನಂತೇಳಿ. ಅವರು ವಾದ್ಯಗಳನ್ನು ಬಾರಿಸ್ತಾರಲ್ಲ, ಸೇವಕರು ಇಲ್ಲಿ ನೃತ್ಯ ಮಾಡ್ತಿದ್ದಾರೆ. ಇಲ್ಲಿ ನೃತ್ಯ ಮಾಡ್ತಿರೋದು, ಅಲ್ಲಿ ವಾದ್ಯವನ್ನು ಬಾರಿಸ್ತಾರೆ. ಸಂಗೀತ ಮತ್ತು ನೃತ್ಯಕ್ಕೆ ಎಷ್ಟು ಅವಿನಾಭಾವ ಸಂಬಂಧ ಇರುತ್ತೆ ಅಂತ. ಇಲ್ಲೊಂದು ಅಭಯ ಹಸ್ತ, ಅದರಲ್ಲೊಂದು ರುದ್ರಾಕ್ಷಿ ಮಾಲೆ ಇದೆ. ಆಕ್ಚುಲಿ ಇಲ್ಲಿ ನೋಡಿ ಖಡ್ಗ ಇದೆ. ಇಲ್ಲಿ ಟೋಟಲ್ 6 ಕೈ ಇದೆ. 1 2 3 4 ಅಂದ್ರೆ ಅಷ್ಟಭುಜ, 8 ಭುಜಗಳನ್ನು ಹೊಂದಿರತಕ್ಕಂಥ ಒಂದು ಮೂರ್ತಿ ನಾವು ನೋಡ್ಬೋದು ಇಲ್ಲಿ. ಆಯ್ತಾ?